ಒಂದೊಂದು ಸಲ ಕ್ರಾಸ್ ಪೀಸ್ ಇಲ್ಲಾಂದರೆ ಸ್ಟ್ರೈಟ್ ಪೀಸ್ನ ಸ್ಟಿಚ್ ಮಾಡ್ಕೊಂಡು ಬರ್ತಿರುವಾಗ ಶಾರ್ಟೇಜ್ ಆಗಿಬಿಡುತ್ತೆ. ಸೊ ಶಾರ್ಟೇಜ್ ಆಗುವಾಗ ಎಕ್ಸ್ಟ್ರಾ ಪೀಸ್ನ ಪ್ಯಾಚ್ ಕೊಡಬೇಕಾಗತ್ತೆ. ಸೊ ಆ ಪ್ಯಾಚ್ನ ಈವನ್ ಆಗಿ ನೀಟಾಗಿ ಯಾವ ಥರ ಸ್ಟಿಚ್ ಮಾಡೋದಂತ ಇವತ್ತು ನಾನು ವೀಡಿಯೋಲಿ ತೋರಿಸ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ಸೀವಿಂಗ್ ಟಿಪ್ಸ್ ನಿಮಗೂ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಸೊ ಇದಿಷ್ಟು ದೂರ ಬಂದಿದೆ. ಇವಾಗ ನೆಕ್ಸ್ಟ್ ಪೀಸ್ ಇನ್ನೊಂದು ಪೀಸ್ನ ಇಲ್ಲಿಂದ ನೆಕ್ಸ್ಟ್ ಪೀಸ್ನ ಇಲ್ಲಿಂದ ಎಲ್ಲಿ ಸ್ಟಾಪ್ ಮಾಡಿದ್ದೀರೋ ಅಲ್ಲೇ ಮಾಡ್ಕೊಳ್ಬೇಕು. ಬಟ್ ಸ್ವಲ್ಪ ಜಾಸ್ತಿ ಮೇಲೆ ಬಿಡಬೇಕು ಈ ಥರ. ಸೊ ಇವಾಗ ಇದನ್ನು ಒಂದು ಸೈಡ್ ಹಿಂಗೆ ಓಪನ್ ಮಾಡ್ಕೊಳ್ಬೇಕು, ಇನ್ನೊಂದು ಸೈಡು ಹೀಗೆ ಮಾಡ್ಕೊಳ್ಬೇಕು. ಒಂದು ಸೈಡ್ ಈ ಕಡೆ ಒಂದು ಸೈಡ್ ಈ ಕಡೆ. ಇವಾಗ ಇಲ್ಲಿಂದ ಈ ಸ್ಟಿಚ್ ಹಾಕಿದ್ದೀವಿ ನೋಡಿ, ಆ ಎಡ್ಜ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಕ್ರಾಸ್ ವೈಸ್. ಇಲ್ಲಿ ಸ್ಟಿಚ್ ಸ್ಟಾಪ್ ಮಾಡಿದ್ದೀವಿ ನೋಡಿ, ಅಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿಕೊಂಡು ಎಕ್ಸಸ್ ಏನೇನಿದೆಯೋ ಎಲ್ಲ ಟ್ರಿಮ್ ಮಾಡ್ಕೊಳ್ಬೇಕು. ಟ್ರಿಮ್ ಮಾಡಿಕೊಂಡು ಹೀಗೆ ಓಪನ್ ಮಾಡುವಾಗ ನಿಮ್ಗೆ ಎಕ್ಸಾಕ್ಟಾಗಿ ಯಾವ ಥರ ಬೇಕೋ ಆ ಥರ ಇರುತ್ತೆ. ಸೊ ಇದನ್ನು ಅದಾದಮೇಲೆ ನಾವು ಯಾವ ಥರ ಸ್ಟಿಚ್ ಮಾಡ್ಕೊಳ್ಬೇಕೋ ಆ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಪ್ಯಾಚ್ ಅಟ್ಯಾಚ್ ಮಾಡ್ಕೋಬೇಕು.